ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಟಾಪಿಕ್ ಅಂತಂದ್ರೆ ಯೂಟ್ಯೂಬ್ ಕಡೆಯಿಂದ ಬಂದಂತ ಬೆಸ್ಟ್ 3 ಅಪ್ಡೇಟ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯೂಟ್ಯೂಬ್ನ 3 ಅಪ್ಡೇಟ್ ಬಗ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರು ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಂದ್ರೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ. ಯೂಟ್ಯೂಬ್ ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಗಳನ್ನ ತುಂಬಾ ಜನ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಸಪೋರ್ಟ್ ಆಗಲಿ ಅಂತ ಯೂಟ್ಯೂಬ್ ಅವರು ತುಂಬಾ ಒಳ್ಳೆಯ ಅಪ್ಡೇಟ್ಗಳನ್ನ ತಗೊಂಡು ಬಂದಿದ್ದಾರೆ. ಸೊ ಆ ಒಂದು ಒಳ್ಳೆ ಅಪ್ಡೇಟ್ಗಳಲ್ಲಿ ಈ 3 ಅಪ್ಡೇಟ್ಗಳು ತುಂಬಾ ಒಳ್ಳೆಯದಾಗಿದೆ. ಸೊ 3 ಅಪ್ಡೇಟ್ಗಳ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೀವೆಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅದು ಬಂದ್ಬಿಟ್ಟು ಆಡಿಯೋ ಡಬ್ಬಿಂಗ್ ಅಂತ. ಸೊ ಆಡಿಯೋ ಡಬ್ಬಿಂಗ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ನೀವು ಒಂದು ಭಾಷೆಯಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಲ್ಲ, ಅದನ್ನ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಲ್ಯಾಂಗ್ವೇಜ್ಗಳಲ್ಲಿ ಅದನ್ನ ಡಬ್ ಮಾಡ್ಬೋದು. ಅಂತಂದ್ರೆ ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ಅಪ್ಲೋಡ್ ಆದ್ಮೇಲೆ ಅದು ಕನ್ನಡದಲ್ಲಿ ಇರುತ್ತಲ್ಲ, ಸೊ ಅದನ್ನ ನೀವು ಅಲ್ಲಿ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಸೊ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ಲ್ಯಾಂಗ್ವೇಜ್ ಬೇಕು, ತಮಿಳ್ ತೆಲುಗು ಈ ರೀತಿ ಇರುತ್ತಲ್ಲ, ಕನ್ನಡ, ಹಿಂದಿ, ಮರಾಠಿ ಅಂತ ಈ ರೀತಿ. ಇನ್ನು ಈ ಒಂದು ಭಾಷೆಗಳು ಬಂದಿಲ್ಲ. ಸೊ ಹಿಂದಿ ಆ್ಯಡ್ ಆಗಿದೆ, ಈ ಜಪಾನೀಸ್, ಇಟ್ಲಿ, ಪ್ಯಾರಿಸ್ ಈ ರೀತಿ ಲ್ಯಾಂಗ್ವೇಜ್ಗಳಲ್ಲಿ ಆ್ಯಡ್ ಆಗಿದೆ. ಆದಷ್ಟು ಬೇಗ ಕನ್ನಡ ಕೂಡ ಆ್ಯಡ್ ಆಗುತ್ತೆ. ಸೊ ನಾವು ಕನ್ನಡದವರಿಗೆ ನಾವು ಬೇರೆ ಭಾಷೆಗಳಲ್ಲಿ ಆ್ಯಡ್ ಮಾಡೋಕ್ಕೆ ಅಲ್ಲಿ ನಮಗೆ ಆಪ್ಷನ್ ಇದೆ. ಅಂದರೆ ನೀವು ಇಂಗ್ಲೀಷಲ್ಲಿ ಕೂಡ ಅಲ್ಲಿ ಆ್ಯಡನ್ನು ಮಾಡ್ಬೋದು. ಅಂತಂದರೆ ನೀವು ಕನ್ನಡದಲ್ಲಿರುವಂಥ ಒಂದು ವಿಡಿಯೋನ ಇಂಗ್ಲೀಷಲ್ಲಿ ಡಬ್ ಮಾಡಿ, ಅಂದರೆ ನೀವು ಕನ್ನಡನೇ ಮಾತಾಡ್ತಿರ್ತಾರೆ, ಆದರೆ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಅವರು ಏನು ಮಾಡ್ತಾರೆ, ಯೂಟ್ಯೂಬ್ ಏನು ಮಾಡುತ್ತೆ, ನಿಮ್ಮ ಲ್ಯಾಂಗ್ವೇಜನ್ನು ಕ್ಯಾಪ್ಚರ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಅದು ಡಬ್ ಮಾಡಿ ಅದು ಪ್ಲೇ ಆಗುತ್ತೆ. ಅಂತಂದರೆ ನೀವು ನಿಮ್ಮ ಒಂದು ವಿಡಿಯೋನ ಇಂಗ್ಲೀಷ್ನವರು ಕೂಡ ನೋಡ್ಬೋದು. ಸೊ ಈ ರೀತಿ ಒಂದು ಅಪ್ಡೇಟ್ನ ತೊಗೊಂಡು ಬಂದಿದ್ದಾರೆ. ಸೊ ಈ ರೀತಿ ಅಪ್ಡೇಟ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಎಲ್ಲಿ ಬೇರೆ ಭಾಷೆಗಳಲ್ಲಿ ಲ್ಯಾಂಗ್ವೇಜ್ಗಳಲ್ಲಿ ವಿಡಿಯೋನ ಮಾಡ್ಬೇಕಂತ ಅನ್ಕೊಂಡಿದ್ರು, ಅದು ಯಾವುದೋ ಇವತ್ತು ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದೇ ಲ್ಯಾಂಗ್ವೇಜಲ್ಲಿ ಮಾಡಿ ಅದನ್ನೇ ನೀವು ಹಲವಾರು ಲ್ಯಾಂಗ್ವೇಜ್ಗಳಿಗೆ ಡಬ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಆಯಿತು. ಅಲ್ಲಿಗೆ ನಿಮ್ಮ ಕೆಲಸ ಮುಗಿತು. ಆ ಲ್ಯಾಂಗ್ವೇಜ್ ಅವರಿಗೆ ಆ ವಿಡಿಯೋ ಡೆಫಿನೆಟ್ಲಿ ತಲುಪುತ್ತೆ. ಸೊ ಇದು ಬಂದ್ಬಿಟ್ಟು ಆಡಿಯೋ ಡಬ್ಬಿಂಗ್ ಅಂತ. ಸೊ ಈ ಒಂದು ಅಪ್ಡೇಟ್ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬೆಸ್ಟ್ ಅಪ್ಡೇಟ್ ಆಗಿದೆ. ಎಲ್ಲರಿಗೂ ಕೂಡ ಬೇರೆ ಬೇರೆ ಭಾಷೆಯವರು ಕೂಡ ನಮ್ಮ ವಿಡಿಯೋ ನೋಡ್ಬೋದು. ಅಂತಂದರೆ ಅವರ ಒಂದು ಭಾಷೆಗಳಲ್ಲಿ ನಾವು ಡಬ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅಪ್ಡೇಟ್ನ ಕೊಟ್ಟಿದ್ದಾರೆ ಯೂಟ್ಯೂಬರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸುಮಾರು ಜನಗಳಿಗೆ ಸಿಕ್ಕಿದೆ, ನಿಮಗೂ ಕೂಡ ಸಿಕ್ಕಿರ್ಬೋದು. ಅದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಏನು ಮಾಡಿ ಅಂತಂದರೆ ಅಪ್ಲೋಡ್ ಅಂತ ಇರುತ್ತೆ ನೋಡಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ, ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಕೆಳಗೆ ಆಪ್ಷನ್ ಇರುತ್ತೆ, ಅದು ಆಟೋಮೆಟಿಕ್ ಡಬ್ಡ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿದ್ರೆ ಮುಗಿತು. ಆ ಲ್ಯಾಂಗ್ವೇಜಲ್ಲಿ ಅದು ಅಪ್ಲೋಡ್ ಆಗುತ್ತೆ. ಸೊ ಆ ಲ್ಯಾಂಗ್ವೇಜ್ ಅವರು ಆ ವಿಡಿಯೋ ನೋಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋಗಳಿಂದ ನಿಮಗೆ ವ್ಯೂಸ್ ಬರ್ಬೋದು ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ನಿಮಗೆ ಸಬ್ಸ್ಕ್ರೈಬ್ಸ್ ಕೂಡ ಬರ್ಬೋದು. ಸೊ ಈ ಒಂದು ಅಪ್ಡೇಟ್ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಎರಡನೇ ಅಪ್ಡೇಟಲ್ಲಿ ನೋಡಿ, ನಾವು ನಮ್ಮ ಚಾನಲ್ ಇಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಹೆಸರು ತೋರಿಸುತ್ತೆ, ಅಲ್ಲಿ ಕೆಳಗಡೆ ಏನು ತೋರಿಸಲ್ಲ, ಖಾಲಿ ಇರುತ್ತೆ ನಮ್ಮ ಒಂದು ಯೂಟ್ಯೂಬ್. ಅದೇ ನಾವು ಒಂದು ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ನಾವು ವಿಡಿಯೋ ಹಾಕ್ತಾ ಇದ್ರೆ ಅಲ್ಲಿ ಕೆಳಗಡೆ ಆಪ್ಷನ್ನ ಕೊಟ್ಟಿರ್ತಾರೆ ನೋಡಿ. ಏನು ವಿಡಿಯೋಸ್ ಅಂತ ಇರುತ್ತೆ, ಲೈವ್ಸ್ ಅಂತ ಇರುತ್ತೆ, ಶಾರ್ಟ್ಸ್ ಅಂತ ಇರುತ್ತೆ, ಈ ರೀತಿ ಇರುತ್ತಲ್ಲ. ಈ ರೀತಿ ವಿಡಿಯೋಗಳನ್ನು ಸಪ್ರೇಟ್ ಆಗಿ ಇನ್ನು ಮುಂದೆ ನಮಗೆ ಫ್ಯೂಚರ್ ಆಗಿ ಕೊಡ್ತಾ ಇದ್ದಾರೆ. ಅಂತಂದರೆ ಈಗ ವಿಡಿಯೋಗಳು ಒಂದು ಸಪ್ರೇಟು, ಲೈವ್ ಒಂದು ಸಪ್ರೇಟು, ಈಗ ನೋಡಿ ಅನ್ಲಿಸ್ಟ್ ಆಗಿರೋ ಒಂದು ವಿಡಿಯೋ ಸಪ್ರೇಟು, ಮತ್ತೇನು ಮೆಂಬರ್ಶಿಪ್ ತೊಗೊಂಡವರಿಗೆ ಮಾತ್ರ ಇರುತ್ತಲ್ಲ ಆ ವಿಡಿಯೋಗಳನ್ನ ನೋಡೋಕ್ಕೆ ಅದು ಒಂದು ಸಪ್ರೇಟು, ಮತ್ತು ನೀವು ಪ್ಲೇಲಿಸ್ಟ್ ಮಾಡಿದ್ರೆ ಅದೊಂದು ಸಪ್ರೇಟು. ಈ ರೀತಿ ಸಪ್ರೇಟ್ಗಳನ್ನು ಆಗಿ ಒಂದು ವಿಡಿಯೋಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಬೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದು ನೀವು ಯಾವ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿರ್ತಿರೋ ಒಂದು ಶಾರ್ಟ್ ವಿಡಿಯೋಸ್ ಆಗಿರ್ಬೋದು, ಅಥವಾ ಲಾಂಗ್ ವಿಡಿಯೋಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪ್ಲೇಲಿಸ್ಟ್ ಆಗಿರ್ಬೋದು, ಮೆಂಬರ್ಶಿಪ್ಪಲ್ಲಿ ತೊಗೊಂಡವರಿಗೆ ಮಾತ್ರ ಅದು ಶೋ ಆಗುವಂಥ ಒಂದು ವಿಡಿಯೋಗಳಾಗಿರ್ಬೋದು. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಕ್ಕೂ ಸಪ್ರೇಟ್ ಒಂದು ಫೈಲ್ ರೀತಿ ಮಾಡ್ತಾರಂತೆ. ಸೊ ಈ ಅಪ್ಡೇಟ್ ಕೂಡ ಒಂದು ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೀವು ಯಾವ ಒಂದು ಕ್ಯಾಟಗರಿ ವಿಡಿಯೋ ಹಾಕಿರ್ತಾರೋ ಆ ಕ್ಯಾಟಗರಿಯಲ್ಲಿ ಆರಾಮಾಗಿ ಸಿಗುತ್ತೆ. ಶಾರ್ಟ್ಸ್ ಸಿಗ್ಬೋದು, ಲಾಂಗ್ ವಿಡಿಯೋ ಹಾಕಿದರೆ ನೀವು ಅಲ್ಲಿ ವಿಡಿಯೋ ಸಿಗುತ್ತೆ. ಹಾಗೆ ನೀವು ಪ್ಲೇಲಿಸ್ಟಲ್ಲಿ ಹಾಕಿದರೆ ಅಲ್ಲಿ ಸಿಗುತ್ತೆ. ಸೊ ಈ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಮ ಚಾನೆಲ್ ಬಗ್ಗೆ ಅಂದರೆ ಅನಾಲಿಟಿಕ್ಸ್ ಅಂದರೆ ವೀಕ್ಲಿ ನಿಮಗೆ ಏನಾಗುತ್ತೆ, ಇನ್ಫಾರ್ಮೇಷನ್ ಬರುತ್ತೆ ವೈಟಿ ಕಡೆಯಿಂದ. ಏನಂತಂದರೆ ನೀವು ಯಾವ ರೀತಿ ವ್ಯೂಸ್ ಬರ್ತಾ ಇದೆ ನಿಮ್ಮ ಚಾನಲ್ಗಳಿಗೆ, ನಿಮ್ಮ ವಿಡಿಯೋಗಳಿಗೆ ಯಾವ ರೀತಿ ವ್ಯೂಸ್ ಬರ್ತಾ ಇದೆ, ಸೊ ನೀವು ಯಾವ ರೀತಿ ನಿಮ್ಮ ವಿಡಿಯೋನ ಇಂಪ್ರೂವ್ ಮಾಡ್ಕೋಬೋದು. ಸೊ ಯಾವ ಒಂದು ಟಾಪಿಕ್ನ ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಸೊ ತಮ್ಮನೆಲ್ಲ ಯಾವ ರೀತಿ ಮಾಡಬೇಕು. ಸೊ ಈ ರೀತಿಯಾದಂಥ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗುತ್ತೆ ವೈಟಿ. ಸೊ ಇದರ ಅಪ್ಡೇಟನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಈ ರೀತಿ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ, ನೀವು ವಿಡಿಯೋ ಮಾಡೋಕ್ಕೆ, ಅಥವಾ ನಿಮ್ಮ ಒಂದು ಯಾವ ರೀತಿ ವಿಡಿಯೋಗಳು ಜನ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಆ ರೀತಿಯಾಗಿ ಶೋ ಆಗ್ತಾ ಇರುತ್ತೆ ವೈಟಿ ಸ್ಟುಡಿಯೋದಲ್ಲಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ವಿಡಿಯೋಗಳಿಗೆ ಹೆಲ್ಪ್ ಆಗುತ್ತೆ, ಅಥವಾ ನೀವು ವಿಡಿಯೋ ಮಾಡೋದಕ್ಕೆ ಕೂಡ
ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಬಂದ್ಬಿಟ್ಟು ಎರಡನೇದಾಯ್ತು. ಇನ್ನು ಮೂರನೇದು ಅಪ್ಡೇಟ್ ಏನಪ್ಪಾ ಅಂತ ನೀವು ನೋಡೋದಾದ್ರೆ, ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿರ್ತಾರೆ ನೋಡಿ, ಅಂದ್ರೆ ಒಂದು ಚಾನೆಲ್ ಮೋನೋ ಆದ್ಮೇಲೆ ಮೆಂಬರ್ಶಿಪ್ ಅಂತ ಬರುತ್ತೆ. ಒಂದು 29 ಆಗಿರ್ಬೋದು, 50 ಆಗಿರ್ಬೋದು, 59 ಆಗಿರ್ಬೋದು, ಈ ರೀತಿ ಅವರು ಹಣವನ್ನು ಕೊಟ್ಟು ಒಂದು ಮೆಂಬರ್ಶಿಪ್ ಅಂತ ತಗೋತಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಅವರು ಒಂದು ವಿಡಿಯೋಲಿ ಕಮೆಂಟ್ ಮಾಡಿದ್ರೆ ಮೆಂಬರ್ಶಿಪ್ ತಗೊಂಡವರು ಅವರ ಒಂದು ಕಮೆಂಟ್ ಅಲ್ಲಿ ಹೈಲೈಟ್ ಆಗಿ ಕಾಣುತ್ತೆ. ಸೊ ಈ ರೀತಿ ಫೀಚರ್ ನಿಮಗೆ ಸಿಗುತ್ತೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಮೆಂಬರ್ಶಿಪ್ ಅವರು ಈ ಒಂದು ಫೀಚರ್ ಬಿಟ್ಟಿದಾರಲ್ಲ, ಇದು ಜಸ್ಟ್ ಮೆಂಬರ್ಶಿಪ್ ಅಲ್ಲಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಅನ್ನ ಓಪನ್ ಮಾಡಿದಾಗ ಅಲ್ಲಿ ಮೆಂಬರ್ಶಿಪ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅದನ್ನ ನೋಡಬೇಕು ಮೆಂಬರ್ಶಿಪ್ ತಗೊಂಡವರು. ಆದ್ರೆ ಇವಾಗ ಆಗಿಲ್ಲ. ನೀವು ಪ್ಲೇ ಮಾಡುವಂತ ಒಂದು ವಿಡಿಯೋದಲ್ಲಿ ಒಂದು ಯಾವ್ದಾದ್ರು ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಬಂದು ಅಡ್ವರ್ಟೈಸ್ ತರ ಬಂದು ಅದು ಹೋಗುತ್ತೆ. ಸೊ ಮೆಂಬರ್ಶಿಪ್ ಇವ್ರದ್ದು ಇದೆ ತಗೊಳ್ಳಿ ಅಂತ, ಅಥವಾ ಮೆಂಬರ್ಶಿಪ್ ಇವರು ಮಾಡಿದ್ದಾರೆ ತಗೊಳ್ಳಿ ಅಂತ, ಈ ರೀತಿ ಆಡ್ಸ್ ತರ ಅದು ಶೋ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಮೆಂಬರ್ಶಿಪ್ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ, ಅಥವಾ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿಲ್ಲ ಅವರು ಕೂಡ ಗೊತ್ತಾಗುತ್ತೆ, ಅವರು ಕೂಡ ನಿಮ್ಮ ಮೆಂಬರ್ಶಿಪ್ ಅನ್ನು ತಗೊಂಡು ಅಲ್ಲಿ ನಿಮ್ಮ ಒಂದು ವಿಡಿಯೋಗಳನ್ನ ನೋಡಬಹುದು. ಸೊ ಈ ರೀತಿಯಾದಂತಹ ಅಪ್ಡೇಟ್ಗಳನ್ನ ಈ ಒಂದು 3ನೇ ಅಪ್ಡೇಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ 3 ಅಪ್ಡೇಟ್ಗಳನ್ನ ಯೂಟ್ಯೂಬರ್ ತಂದಿದ್ದಾರೆ. ಸೊ ಈ 3 ಅಪ್ಡೇಟ್ಗಳು ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.